ವೀಕ್ಷಕರೇ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೊಬ್ಬರದ ಅಂಗಡಿ ಲೈಸೆನ್ಸ್ ಅಂತ ತಗೊಳ್ಳೋದು ಹೇಗೆ ಅಂತ ಹೇಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನೀವು ಸ್ವಂತ ಮಾಡ್ತೀರಾ ಇಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿ ತಿಳ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಯಾವ ರೀತಿ ಮಾಡ್ಬೇಕಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೇನೆ. ಈಗ ಸ್ವಂತ ಮಾಡೋದಾಗಿದ್ರೆ ಮೊದಲು ನಿಮ್ಗೆ ಒಂದು ಅಂಗಡಿ ಇಡ್ಲಿಕ್ಕೆ ಜಾಗ ಏನಿದೆ ಅದು ನಿಮ್ಮ ಹೆಸರಲ್ಲಿ ಇದೆಯಾ ಅಥವಾ ಅದನ್ನ ನೀವು ಬಾಡಿಗೆಗೆ ತಗೋಬೇಕಾ ಅಂತ ಹೇಳಿ ಡಿಸೈಡ್ ಮಾಡ್ಬೇಕಾಗತ್ತೆ. ನಿಮ್ಮ ಹೆಸರಲ್ಲಿ ಇದ್ರೆ ಸೊ ನೀವು ಕಂದಾಯ ಕಟ್ಟಿರೋ ರಶೀದಿ ಇರ್ಬೋದು ಮತ್ತೆ ಜಾಗಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಹಂಚ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವೇನು ಬಾಡಿಗೆ ಕರಾರು ಪತ್ರ ಇರುತ್ತೆ ಅದನ್ನ ಮಾಡಿಸ್ಬೇಕಿರುತ್ತೆ, ಮತ್ತೆ ಅದ್ರ ಜೊತೆಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನೀವು ಅವರಿಂದ ಇಸ್ಕೋಬೇಕಾಗತ್ತೆ. GST ಗೆ ಅಪ್ಲೈ ಮಾಡೋದು. GST ಅಪ್ಲೈ ಮಾಡಬೇಕಾದ್ರೆ ನೀವು ನಿಮ್ಮ ಏನು ಒಂದು ಬಾಡಿಗೆ ಕರಾರು ಪತ್ರ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಂದಾಯ ಕಟ್ಟಿರೋ ರಶೀದಿ ಮತ್ತೆ ಬೇರೆ ಯಾವ್ದಾದ್ರು ಕರೆಂಟ್ ಬಿಲ್ ಇದ್ರೆ ಸೊ ಅಟ್ಯಾಚ್ ಮಾಡಿ ನೀವು ಕೊಟ್ರೆ ಬೇಗ GST ಆಗುತ್ತೆ. ಸೊ ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು, ನಿಮ್ಮ ಪಟ್ಟಣ ಪಂಚಾಯತಿಂದನೋ ಅಥವಾ ಗ್ರಾಮ ಪಂಚಾಯತಿಂದನೋ ಜನರಲ್ ಲೈಸೆನ್ಸ್ ತಗೋಬೇಕು. ನೆಕ್ಸ್ಟ್ GST ಬಂದ್ಮೇಲೆ ನೀವು ಬ್ಯಾಂಕ್ ಅಕೌಂಟ್ ನ ಮಾಡಿಸ್ಬೇಕಾಗತ್ತೆ. ಸೊ ಇಷ್ಟು ಒಂದು ಬೇಸಿಕ್ ಆಗಿ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ಕಿಸಾನ್ ವೆಬ್ಸೈಟ್ ನಲ್ಲಿ ನೀವು ಲೈಸೆನ್ಸ್ ಗೆ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಬಳಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಪಾನ್ ಕಾರ್ಡ್ ಇರಬೇಕು, ನಿಮ್ಮ ಹತ್ರ GST ಇರಬೇಕು, ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸಿರ್ಬೇಕು. ಬ್ಯಾಂಕ್ ಅಕೌಂಟ್ ಮಾಡಿಸಾದ್ಮೇಲೆ ಇವಾಗ ಸ್ಕ್ಯಾನರ್ ಕಂಪಲ್ಸರಿ ಮಾಡ್ತಿದ್ದಾರೆ. ಸೊ ಅವರು ಬ್ಯಾಂಕ್ ನಿಂದ ನಿಮಗೆ ಸ್ಕ್ಯಾನರ್ ನ ಒಂದು ಪ್ರೊವೈಡ್ ಮಾಡ್ತಾರೆ. ಸೊ ಸ್ಕ್ಯಾನರ್ ನ ಇಟ್ಕೊಂಡಿರ್ಬೇಕು. ಜೊತೆಗೆ ಅದೇ ಒಂದು ವೆಬ್ಸೈಟ್ ನಲ್ಲಿ ನೀವು ನಿಮ್ಮ ವಿದ್ಯಾರ್ಹತೆಯನ್ನ ನೀವು ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಏನೋ ನನ್ನ BSc ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸ್ ಗಳಿರ್ಬೋದು ಅಥವಾ BSc ಕೆಮಿಸ್ಟ್ರಿ ಕೋರ್ಸ್ ಇರ್ಬೋದು, ಅದನ್ನ ನೀವು ಅಪ್ಡೇಟ್ ಮಾಡಬೇಕಿರುತ್ತೆ.